ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ವೀಕ್ಷಕರೇ. ಇವತ್ತು ತುಂಬಾನೇ ವಿಭಿನ್ನವಾಗಿರುವಂತಹ ಡಿಫ್ರೆಂಟ್ ಸಬ್ಜೆಕ್ಟ್, ಆಲ್ ಟುಗೆದರ್ ಡಿಫ್ರೆಂಟ್ ಸಬ್ಜೆಕ್ಟ್. ಸ್ವಲ್ಪ ಮಟ್ಟಿಗೆ ಹೇಳಬೇಕು ಅಂದರೆ ಹೌದು, ವೆಸ್ಟರ್ನ್ ಅಸ್ಟ್ರಾಲಜಿ ರಿಲೇಟೆಡ್ ಅಂತಲೇ ಹೇಳ್ಬೋದು. ಬಟ್ ನಿರ್ಣಯ, ಇನ್ನು ನಮ್ಮ ಜಾತಕದ ವಿಶ್ಲೇಷಣೆ ಇರಬಹುದು, ನಮ್ಮ ಭವಿಷ್ಯದ ನಿರ್ಣಯ, ಫ್ಯೂಚರ್ ಪ್ರೊಡಿಕ್ಷನ್ನು ಇದರಲ್ಲಿ ತುಂಬಾ ಅಕ್ಯುರೇಟ್ ಆಗಿ ಸಿಗುತ್ತೆ. ಇದು ಒನ್ ಆಫ್ ದ ವೆಸ್ಟರ್ನ್ ಅಸ್ಟ್ರಾಲಜಿ ಟೆಕ್ನಿಕ್, ಟ್ಯಾರೋ ಕಾರ್ಡ್ ರೀಡಿಂಗ್ ಅಂತ. ತುಂಬ ಜನ ತುಂಬ ಇಂಟ್ರೆಸ್ಟೆಡ್ ಆಗಿರ್ತೀರಾ. ಇದರಲ್ಲಿ ಬರುವಂತಹ ಹೇಳಿದ್ನಲ್ಲ, ಪ್ರಿಡಿಕ್ಷನ್ಸ್ ಇರಬಹುದು ಅಥವಾ ಕೊಡಬೇಕಾಗಿರುವಂಥ ಸೊಲ್ಯೂಷನ್ಸು ನಿಮ್ಮ ಲೈಫಲ್ಲಿ ಸ್ಪಿರಿಚುವಾಲಿಟಿ, ಪಾಸಿಟಿವ್ ಎನರ್ಜಿ ತುಂಬಾ ಫಿಲ್ ಆಗುತ್ತೆ. ನೀವು ಯಾವುದೋ ಅಂದ್ಕೊಳ್ಳಿ, ನೀವೇನೇ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ಕೊಳ್ಬೇಕು, ನನಗೆ ಕೆರಿಯರಲ್ಲಿ ಒಂದು ಉನ್ನತವಾಗಿರುವಂತಹ ಜಾಬ್ ಸಿಗಬೇಕು, ನನಗೆ ಫ್ಯೂಚರ್ ತುಂಬ ಚೆನ್ನಾಗಿರಬೇಕು, ಒಳ್ಳೆ ನನ್ನ ಸೋಲ್ಮೇಟ್ ಆಗಿರುವಂತಹ ನನ್ನ ಹಸ್ಬೆಂಡ್, ಅಂದರೆ ನನ್ನ ಲೈಫ್ ಪಾರ್ಟ್ನರ್ ಬರಬೇಕಾಗಿರೋಂಥ, ನನ್ನ ಹಸ್ಬೆಂಡ್ ಬರಬೇಕಾಗಿರೋಂಥವ್ರು, ನನ್ನ ಸೋಲ್ಮೇಟ್ ಆಗಿರೋಂಥವ್ರು ಬರಬೇಕು. ಸಿಗ್ತಾರಾ, ಸಿಗಲ್ವಾ? ನಿಮ್ಮ ಫ್ಯೂಚರ್ ಯಾವ ರೀತಿ ಇರುತ್ತೆ, ಕೆರಿಯರ್ ಯಾವ ರೀತಿ ಇರುತ್ತೆ, ಬಿಸ್ನೆಸ್ ಯಾವ ರೀತಿ ಇರುತ್ತೆ, ನಿಮ್ಮ ಮನೆ ವಾತಾವರಣ ಹೇಗಿದೆ, ನಿಮ್ಮ ಅಕ್ಕಪಕ್ಕ ಅಂದರೆ ನಿಮ್ಮ ಸಿಬ್ಲಿಂಗ್ಸ್ ಇರ್ಬೋದು, ನಿಮ್ಮ ಅಕ್ಕಪಕ್ಕ ಮನೇಲಿ ಇರೋಂಥವ್ರು ನಿಮ್ಮನ್ನು ಯಾವ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ವಿಚಾರಕ್ಕೂ ಸಿಗುತ್ತೆ ನಿಮಗೆ. ನಾನು ಕೆಲವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ, ಬಟ್ ಯು ವಿಲ್ ಗೆಟ್ ಆನ್ಸರ್ ಫಾರ್ ಎವ್ರಿಥಿಂಗ್. ಇವತ್ತು ಮೇಷರಾಶಿಯವರ ಬಗ್ಗೆ ವಿಶೇಷವಾಗಿ ಟ್ಯಾರೋ ಕಾರ್ಡ್ ರೀಡಿಂಗ್ ಪ್ರಕಾರವಾಗಿ ಏನು ಒಂದು ಭವಿಷ್ಯವಾಣಿ ತಿಳಿಸ್ಕೊಡ್ತಾ ಇದೆ, ಜುಲೈ ತಿಂಗಳು ವಿಚಾರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. 2026 ನೋಡ್ಬೋದು, ಅಥವಾ ಜುಲೈ ತಿಂಗಳು ಪ್ರತಿ ವರ್ಷಕ್ಕೂ ಸಹ ಇದು ನಿಮ್ಗೆ ಅಪ್ಲಿಕಬಲ್ ಆಗುತ್ತೆ. ಮೇಷರಾಶಿಯವರಿಗೆ ಜುಲೈ ತಿಂಗಳಲ್ಲಿ ದ ಎಂಪರರ್ ಅನ್ನುವಂಥ ಒಂದು ಟ್ಯಾರೋ ಕಾರ್ಡ್ ರೀಡಿಂಗ್ ಅನ್ನುವಂಥದ್ದು ಸಿಗುತ್ತೆ. ಬೇಸಿಕಲಿ ಈ ಟ್ಯಾರೋ ಕಾರ್ಡ್ ರೀಡಿಂಗ್ ಅನ್ನುವಂಥದ್ದು ಒಂದು ಸ್ವಲ್ಪ ವಿಭಿನ್ನವಾಗಿರುವಂತಹ ಒಂದು ಪಾಶ್ಚಾತ್ಯವಾಗಿರುವಂಥದ್ದು. ಡೆಫಿನೆಟ್ಲಿ ನಾಟ್ ಇನ್ ಅವರ್ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಖಂಡಿತ ಬರೋದಿಲ್ಲ. ಪಾಶ್ಚಾತ್ಯ ಒಂದು ಶಾಸ್ತ್ರದ ಪ್ರಕಾರವಾಗಿ ಈ ಒಂದು ಟ್ಯಾರೋ ಕಾರ್ಡ್ ರೀಡಿಂಗು ತುಂಬಾ ಫೇಮಸ್ ಆಗಿದೆ. ತುಂಬ ಜನ ಇದನ್ನು ಫಾಲೋ ಮಾಡ್ತಾರೆ ಕೂಡ. ಟ್ಯಾರೋ ಕಾರ್ಡ್ ರೀಡಿಂಗಲ್ಲಿ ಬರೋಂತಹ ಒಂದು ಪ್ರಿಡಿಕ್ಷನ್ಸ್ ಏನಿದೆ, ಅಂದರೆ ಈ ಪ್ರಿಡಿಕ್ಷನ್ಸ್ ಏನು ಬರುತ್ತೆ, ಈಗ ನಾವು ಎಂಪರರ್ ಅಂತ ಹೇಳ್ತೀವಿ. ನಾವು ನೋಡೋಂಥದ್ದು ಕನ್ನಡದಲ್ಲಿ ಅಥವಾ ನಮ್ಮ ಜ್ಯೋತಿಷಾಸ್ತ್ರ, ನಮ್ಮ ಒಂದು ಹಿಂದೂ ಧರ್ಮಶಾಸ್ತ್ರಗಳಲ್ಲಿ, ಜ್ಯೋತಿಷಾಸ್ತ್ರಗಳು ಹೇಳಬೇಕು ಅಂದರೆ ನಾಯಕನ ಸ್ಥಾನ ಅನ್ನುವಂಥದ್ದು ಬರುತ್ತೆ. ಎಂಪರರ್ ಅಂದರೆ ಈ ಮೇಷ ರಾಶಿಯಲ್ಲಿ ಹುಟ್ಟಿರೋಂಥವ್ರಿಗೆ ದ ಎಂಪರರ್ ಅಂತ ಬರ್ತಿದೆ ಕಾರ್ಡು ಅಂತಂದರೆ, ಅವರ ಲೈಫಲ್ಲಿ ತುಂಬಾ ಚೇಂಜಸ್ ಆಗುವಂಥದ್ದು, ಜುಲೈ ತಿಂಗಳಲ್ಲಿ ತುಂಬಾ ಚೇಂಜಸ್ ಆಗುವಂಥದ್ದು, ತುಂಬಾ ಉನ್ನತವಾಗಿರೋ ಸ್ಥಾನಗಳಿಗೆ ಹೋಗುವಂಥದ್ದು, ಲೈಕ್ ಸೆಲೆಬ್ರಿಟೀಸ್ ಆಗುವಂಥದ್ದು, ಹೆಸರುವಾಸಿ ಆಗುವಂಥದ್ದು, ತುಂಬಾ ಅವರ ನೇಮ್, ಫೇಮ್ ಹೆಚ್ಚಾಗಿ ತುಂಬ ಜನ ಅವ್ರ ಹೆಸರುಗಳನ್ನ ಕರೆಯುವಂಥ ಒಂದು ಸ್ಥಾನವಿರಬಹುದು. ತುಂಬ ಜನ ಅವ್ರನ್ನ ರೆಕಗ್ನೈಸ್ ಮಾಡೋವಂಥದ್ದು, ಸೋಷಿಯಲಿ ರೆಕಗ್ನೈಸ್ ಮಾಡೋವಂಥದ್ದು. ಇವರು ಒಂದು ಇನ್ಫ್ಲೂಯೆನ್ಸರ್ ಅನ್ನೋಂಥ ರೀತಿಯಲ್ಲಿ ಇರ್ಬೋದು. ಇವರು ಒಂದು ಇದರಲ್ಲಿ ಮಾಡಿದ್ದಾರೆ, ಅಥವಾ ಒಂದು ಫಿಲ್ಮಲ್ಲಿ ಮಾಡಿದ್ದಾರೆ, ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು, ಒಳ್ಳೆ ಭಾಷಣ ಕೊಟ್ಟಿದ್ರು, ಒಳ್ಳೆ ಮಾತುಗಾರರಾಗಿದ್ದಾರೆ, ಒಳ್ಳೆ ಸ್ಪೀಚ್ ಕೊಟ್ಟಿದ್ದಾರೆ. ಸೊ ತುಂಬಾ ಎಲಿಕ್ವೆಂಟ್ ಸ್ಪೀಚ್ ಅಂತಾರಲ್ಲ, ಆ ರೀತಿಯಾದ ಒಂದು ಒಳ್ಳೆಯ ಒಂದು ಸಾಧನೆವಾಗಿರುವಂತಹ ಕೆಲಸ ಕಾರ್ಯ ಮಾಡುವಂಥದ್ದು, ಉನ್ನತವಾಗಿರೋ ಸ್ಥಾನಕ್ಕೆ ಹೋಗುವಂಥ ಚಾನ್ಸಸ್ಸು ತುಂಬಾ ಇದೆ ಅನ್ನುವಂಥದ್ದು ಈ ಒಂದು ಟ್ಯಾರೋ ಕಾರ್ಡ್ ರೀಡಿಂಗ್ ಪ್ರಕಾರದ ಎಂಪರರ್ ಅನ್ನುವಂಥ ಟ್ಯಾರೋ ಕಾರ್ಡ್ ರೀಡಿಂಗ್ ಪ್ರಕಾರವಾಗಿ ನಿಮ್ಮ ಭವಿಷ್ಯವಾಣಿ ತಿಳಿಸ್ಕೊಡ್ತಾ ಇದೆ. ಸೊ ತುಂಬ ಚೆನ್ನಾಗಿದೆ. ನಿಮ್ಮ ಲೈಫ್ ತುಂಬಾ ಚೇಂಜಸ್ ಆಗಿರುವಂಥದ್ದು. ಹೆಲ್ತ್ ವಿಚಾರದಲ್ಲಿ ಕಾಲು ನೋವು ಬರುವಂಥದ್ದು, ಕಾಲಿಗೆ ಸಂಬಂಧಪಟ್ಟಂಗೆ ಏನಾದರೂ ಏಟಾಗುವಂಥದ್ದು, ಗಾಯಗಳಾಗುವಂಥದ್ದು, ತುಂಬ ಅಂದರೆ ಒಂದು ಮೊಣಕಾಲಿಂದ ಕೆಳಗಡೆ ಅಂತಲೇ ತಗೊಳ್ಳಿ, ಯಾವುದೋ ಒಂದು ರೀತಿಯಲ್ಲಿ ವೆರಿಕೋಸ್ ವೇನ್ಸ್ ಆಗುವಂಥದ್ದು, ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಕಾಲಿಗೆ ಸಂಬಂಧಪಟ್ಟಂಗೆ ಏನೋ ಒಂದು ಸಮಸ್ಯೆ ಕಾಡುವಂಥದ್ದು ಈ ಒಂದು ತಿಂಗಳಲ್ಲಿ ತುಂಬಾ ಹೆಚ್ಚಾಗಿದೆ. ಮೇಷರಾಶಿಯವರಿಗೆ ವಿಶೇಷವಾಗಿ ಇಲ್ಲಿ ಯಾವುದೇ ರೀತಿ ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಪ್ರಕಾರವಾಗಿ ಮೇಷರಾಶಿ ಬಂದಿದೆ, ಅದ್ರ ಪ್ರಕಾರವಾಗಿ ನೀವು ಇದನ್ನು ಫಾಲೋ ಮಾಡ್ಬೋದು. ಹೆಸರು ಬಲದ ಪ್ರಕಾರವಾಗಿಯೂ ಸಹ ಫಾಲೋ ಮಾಡ್ಬೋದು. ನನಗೆ ಗೊತ್ತಿಲ್ಲ ಮೇಡಮ್, ಬಟ್ ಎಲ್ಲರೂ ನನಗೆ ಮೇಷರಾಶಿನಲ್ಲಿ ನಾನು ಹುಟ್ಟಿರೋವಂಥದ್ದು, ನಮ್ಮ ಪೂರ್ವಿಕರು ನನಗೆ ಅದನ್ನು ತಿಳಿಸ್ಕೊಟ್ಟು ಹೋಗಿರೋವಂಥದ್ದು ಅಂತಿದ್ರೆ ಖಂಡಿತ ನೀವು ಇದನ್ನು ಫಾಲೋ ಮಾಡ್ಬೋದು. ಟ್ಯಾರೋ ಕಾರ್ಡ್ ರೀಡಿಂಗ್ ವಿಶೇಷತೆ ಅಂದ್ರೇ ಅದೇ. ನಿಮಗೆ ಯಾವುದೇ ಡೇಟ್ ಆಫ್ ಬರ್ತ್ ಇರಲಿ, ನೀವು ಯಾವುದೇ ಒಂದು ಟೈಮಿಂಗ್ಸಲ್ಲಿ ಹುಟ್ಟಿರೋಂಥವ್ರು ಇರಲಿ, ಏನೇ ಹೆಸರಿರಲಿ, ಅವೆಲ್ಲ ಏನಿಲ್ಲ, ನಿಮ್ಮ ಭವಿಷ್ಯವಾಣಿಯು ನಿಮಗೆ ನಿಖರವಾಗಿರುತ್ತೆ. ಎಕ್ಸಾಕ್ಟ್ ಪ್ರಿಡಿಕ್ಷನ್ ಸಿಗುತ್ತೆ ನಿಮಗೆ 100%. ಸೊ ಇದರಲ್ಲಿ ನೆಕ್ಸ್ಟ್ ಬರುವಂಥದ್ದು ಕೆರಿಯರ್ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಪರದಾಟ ಆಗುತ್ತೆ. ಈಗ ರಾಜನಿಗೆ ಯಾವುದೋ ಒಂದು ಒಳ್ಳೇದು ಆಗಬೇಕು, ಲೈಫಲ್ಲಿ ಒಳ್ಳೇದು ಮಾಡಬೇಕು ಪ್ರಜೆಗಳಿಗೆ ಅಂತ ಹೋದಾಗ ಸ್ವಲ್ಪ ಆ ಕಡೆ ಈ ಕಡೆ ಪರದಾಟಗಳಿದ್ದೇ ಇರುತ್ತೆ. ತುಂಬಾ ರಾಜನಿಗೆ ಕ್ರಿಟಿಸಿಸಮ್ಸ್ನ ಫೇಸ್ ಮಾಡೋವಂಥದ್ದು ಇರುತ್ತೆ ಅಲ್ವಾ. ಅವನ ಸರಿ ಇಲ್ಲ, ಅದು ಸರಿ ಇಲ್ಲ, ಅದು ಸರಿ ಮಾಡ್ತಾ ಇಲ್ಲ, ಅದು ಸರಿ ಇಲ್ಲ ಅನ್ನೋವಂಥದ್ದು ಕ್ರಿಟಿಸಿಸಮ್ಸ್ನ ನೀವು ಲೈಫಲ್ಲಿ ಫೇಸ್ ಮಾಡ್ತೀರಾ. ಈಗ ಮುಂಬರೋ ದಿನಗಳಲ್ಲಿ ಒಂಥರ ನಿಮ್ಮ ಬಗ್ಗೆ ಏನೋ ಒಂದು ರೀತಿಯಲ್ಲಿ ಬ್ಯಾಕ್ ಎಂಡಲ್ಲಿ ಮಾತಾಡುವಂಥದ್ದು, ಕ್ರಿಟಿಸಿಸಮ್ಸ್ ಅಂದರೆ ಗೊತ್ತಲ್ಲ ನಿಮಗೆ, ಅಂದರೆ ಏನೋ ಒಂದು ಕೆಟ್ಟದಾಗಿ ನಿಮ್ಮ ಬಗ್ಗೆ ಹೇಳುವಂಥದ್ದು. ನಿಮ್ಮ ಮುಂದೆ ತುಂಬ ಚೆನ್ನಾಗಿರ್ತಾರೆ, ಬಟ್ ಆ ಹೇಳಿಕೆಗಳೆಲ್ಲ, ಒಂದು ಅವಹೇಳನೆಗಳು ಅಂತೀವಲ್ಲ, ಆ ಹೇಳಿಕೆಗಳೆಲ್ಲ ಏನಾಗುತ್ತೆ, ನಿಮ್ಮ ಹಿಂದೆ ಕಾಣಿಸ್ಕೊಳ್ಳುತ್ತೆ.
ಕ್ರಿಟಿಸಿಸಮ್ಸ್ ಅಂತ ಹೇಳ್ತೀವಿ. ಅಂದರೆ ತುಂಬಾ ಏನೋ ಒಂದು ಕೆಟ್ಟ ರೀತಿಯಲ್ಲಿ ಅವ್ರು ಸರಿ ಇಲ್ಲ, ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ, ಬಿಹೇವಿಯರ್ ಸರಿ ಇಲ್ಲ ಅನ್ನೋಂಥದ್ದು. ಯಾವುದೋ ಒಂದು ನಿಮಗೆ ಮದುವೆ ಮ್ಯಾಚ್ ಆಗಿರುತ್ತೆ, ನಿಮ್ಮ ಬಗ್ಗೆ ಏನೋ ಒಂದು ಕೆಟ್ಟದಾಗಿ ಹೇಳಿ ಆ ಮ್ಯಾಚ್ನ ಬ್ರೇಕ್ ಮಾಡೋವಂಥದ್ದು, ನಿಮಗೆ ಫ್ಯೂಚರ್ ಚೆನ್ನಾಗಾಗುವಂಥದ್ದನ್ನು ನಿಮಗೆ ಅಡೆತಡೆ ಮಾಡುವಂಥದ್ದು, ಬ್ಲಾಕೇಜಸ್ ಮಾಡುವಂಥದ್ದು, ನಿಮ್ಮ ಲೈಫ್ನ ಬ್ಲಾಕ್ ಮಾಡುವಂಥದ್ದು, ಇವ್ರಿಗೆ ಒಳ್ಳೇದಾಗಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಅಡೆತಡೆಗಳು, ನೆಗೆಟಿವ್ ಎಮೋಷನ್ಸ್, ನೆಗೆಟಿವ್ ಥಾಟ್ಸ್ ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಸೊ ಹೆಚ್ಚಾಗಿ ಇಂಥ ಒಂದು ಸ್ಪಿರಿಚುವಲ್ ಲೈಫ್ಗೆ ಹೋಗೋದು ನೀವು ತುಂಬ ಒಳ್ಳೆಯದು. ಅಂದರೆ ನಿಮ್ಮನ್ನು ನೀವು ಯಾವ ರೀತಿ ಹೀಲ್ ಮಾಡ್ಕೊಳ್ಳೋಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ನೀವು ಈ ರೊಡೊನ್ಸಾ ಅಂತ ಹೇಳ್ತಾ ರೆಡ್ ಜಾಸ್ಪರ್ ಈ ರೀತಿಯಾದ ಒಂದು ಕ್ರಿಸ್ಟಲ್ಸ್, ನಾನು ತುಂಬಾ ಸರಳವಾಗಿ ಈ ರೀತಿಯಾದ ಸಣ್ಣದಾಗಿರುವಂಥ ಕ್ರಿಸ್ಟಲ್ ಟ್ರೀಸ್ನ ಸ್ಪೆಷಲಿ ಮೇಷರಾಶಿಯವರು ಅಥವಾ ದ ಎಂಪರರ್ ಅಂತ ಈಗ ನಾವೇನು ತೋರಿಸ್ತಾ ಇದ್ದೀವಿ ಈ ಒಂದು ಟ್ಯಾರೋ ಕಾರ್ಡ್ ರೀಡಿಂಗ್ ಪ್ರಕಾರವಾಗಿ ಬಂದಿರುವಂತಹ ವಿಶೇಷವಾಗಿರುವಂತಹ ಒಂದು ಪ್ರಿಡಿಕ್ಷನ್ಸ್ ಪ್ರಕಾರವಾಗಿ ನೀವು ಇದನ್ನು ನಿಮ್ಮ ಟೇಬಲ್ ಮೇಲೆ, ನೀವು ವರ್ಕ್ ಮಾಡ್ತಿರೋಂಥ ಟೇಬಲ್ ಮೇಲೆ, ಈವನ್ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವಾಲ್ವ್ ಆಗಿರೋಂಥದ್ದು ಇರ್ಬೋದು, ಅಥವಾ ಒಂದು ಬಿಸ್ನೆಸ್ ಮೀಟಿಂಗ್ಸಲ್ಲಿ ಹೆಚ್ಚಾಗಿ ನಿಮ್ಮನ್ನು ನೀವು ಮಾತುಗಾರಿಕೆಗಳಲ್ಲಿ ನಿಮ್ಮ ಬಿಸ್ನೆಸ್ ಹೆಚ್ಚಾಗಿ ಬೆಳೆಸ್ಕೊಳ್ತಾ ಇರೋಂಥದ್ದು ಇರ್ಬೋದು. ಇದನ್ನು ಇಟ್ಕೊಳ್ಳಿ. ಒಂದು ಪಾಸಿಟಿವ್ ಆಗಿರುವಂತಹ ಫೀಲ್ ಕ್ರಿಯೇಟ್ ಆಗುತ್ತೆ, ಪಾಸಿಟಿವ್ ಆಗಿರುವಂಥ ಎಮೋಷನ್ಸ್, ಪಾಸಿಟಿವ್ ಆಗಿರುವಂಥ ಎನರ್ಜಿಸ್ ನಿಮ್ಮಲ್ಲಿ ಹೆಚ್ಚಾಗಿ ಉಂಟಾಗುತ್ತೆ. ಸ್ಪಿರಿಚುಯಾಲಿಟಿ ಇಸ್ ವೆರಿ ಗುಡ್. ಎಷ್ಟೇ ಇರಲಿ ನಿಮ್ಮನ್ನು ನೀವು ಯಾವಾಗಲೂ ಪ್ರೊಟೆಕ್ಟ್ ಆಗಿರಬೇಕು ಅಂತಂದರೆ ಅದಕ್ಕೆ ನೀವೇ ಮೇಯ್ನಾಗಿ ಬೇಕಾಗಿರೋದು. ಯಾರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ದ ಒನ್ ಹೂ ಕ್ಯಾನ್ ಪ್ರೊಟೆಕ್ಟ್ ಅಸ್ ಇಸ್ ಓನ್ಲಿ ಆರ್ ಸೆಲ್ಫ್. ನಾವೇ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದು. ಫಾರ್ ಎಕ್ಸಾಂಪಲ್ ನೆಗೆಟಿವ್ ಎನರ್ಜೀಸಿಂದ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು. ಬೇರೆಯವರ ಥಾಟ್ಸ್ ನಿಮ್ಮೊಳಗಡೆ ಎಂಟರ್ ಆಗದೇ ಇರೋ ರೀತಿಯಲ್ಲಿ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು. ಬೇರೆಯವರ ಕಣ್ಣು ದೃಷ್ಟಿ ನಿಮ್ಮ ಮೇಲೆ ಬೀಳದೆ ಇರೋ ರೀತಿಯಲ್ಲಿ, ಅಂದರೆ ಯಾವುದೋ ಒಂದು ಸ್ಪಿರಿಚುವಲ್ ಆಗಿ ಲೈಕ್ ಕ್ರಿಸ್ಟಲ್ಸ್ನ ಉಪಯೋಗಿಸ್ಕೊಳ್ಳೋದು. ನಾನು ಕೆಲವು ನಿಮಗೆ ಬ್ರೇಸ್ಲೆಟ್ಸ್ನು ಕೂಡ ಸಜೆಸ್ಟ್ ಮಾಡಿರ್ತೀನಿ. ಅಂಥವೆಲ್ಲ ಹಾಕೊಳ್ಳೋ ರೀತಿಯಿಂದ ನೀವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೋದು. ಸೊ ಇವೆಲ್ಲ ನಿಮ್ಮ ಒಂದು ಪ್ರಿಡಿಕ್ಷನ್ಸು. ಹುಷಾರಾಗಿರಿ, ತುಂಬ ಕೇರ್ಫುಲ್ಲಾಗಿ ಲೈಫ್ ಲೀಡ್ ಮಾಡ್ಕೊಳ್ಳಿ. ಬಟ್ ತುಂಬ ಚೆನ್ನಾಗಿದೆ. ಇನ್ನೊಂದು ಆನ್ ಅ ಕಾಂಟ್ರರಿ ಲೈಫ್ ತುಂಬ ಚೆನ್ನಾಗಿದೆ. ಸ್ಪೆಷಲಿ ನಾನು ಹೇಳ್ದಂಗೆ ಕೆರಿಯರ್ ವಿಚಾರದಲ್ಲಿ ಗೋ ಅಹೆಡ್, ಇಟ್ಸ್ ವೆರಿ ಗುಡ್ ಅಂತಲೇ ಹೇಳ್ಬೋದು. ಹೇಗೆ ಕಷ್ಟ ಬರುತ್ತೆ ರಾಜನಿಗೆ, ಅದೇ ರೀತಿಯಲ್ಲಿ ನಿಮ್ಮ ಲೈಫಲ್ಲೂ ಕೂಡ ಒಂದು ಸಕ್ಸಸ್ಸು ಸಿಗುತ್ತೆ. ಆ ಸಕ್ಸಸ್ ಸಿಗೋಕ್ಕಿಂತ ಮುಂಚಿತವಾಗಿ ಬರುವಂತಹ ಕಷ್ಟಗಳು ಕೂಡ ನಿಮ್ಮ ಲೈಫಲ್ಲಿ ನಿಮಗೆ ಕಾಡುತ್ತೆ. ಇಷ್ಟ ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳ ನಿಭವಂತು. ಧನ್ಯವಾದಗಳು.